ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ವಿದ್ಯಾರ್ಥಿ ಕೂಡ ಮಾತನಾಡೋದನ್ನ ಗಮನಿಸಿದ್ರಿ. ನಮ್ಮ ವಿಷಯ ವಿದ್ಯಾರ್ಥಿಗಳಿಗೆ ಆಕ್ಚುಲಿ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಗೊತ್ತಾದ್ಮೇಲೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಸೊ ಏನ್ ಆಕ್ಚುಲಿ ನಿಮ್ಮ ಅನುಭವಿಸ್ತಾ ನಿಜವಾಗ್ಲೂ ನೀವು ಫೇಸ್ ಮಾಡ್ತಿರುವಂತ ಪ್ರಾಬ್ಲಮ್ಸ್ ಏನು, ಎಷ್ಟು ಈ NTA ಅನ್ನುವಂತ ಏಜೆನ್ಸಿ ನಡೆಸ್ತಾ ಇರೋದ್ರಿಂದ ಸೊ ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಈ ಎಕ್ಸಾಮ್. ನೋಡಿ, ಅವ್ರು ಹೇಳ್ತಾ ಇದ್ರು ನಮಗೆ ಮೇ 3ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಅಂತ ನಾನು ಹೇಳಿದೆ. 7ನೇ ತಾರೀಕು ಅನುಮಾನಗಳು ಶುರುವಾಗುತ್ತೆ, 12ನೇ ತಾರೀಕಿಗೆ ಎಲ್ಲಾ ಕಡೆ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಓಕೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಸೊ ಇದರಿಂದ ವಿದ್ಯಾರ್ಥಿಗಳು ಕಷ್ಟಪಟ್ಟು 4 ಗೋಡೆ ಮಧ್ಯೆ ಕುತ್ಕೊಂಡು ಓದಿರ್ತಾರಲ್ಲ, ಸೊ ಎಷ್ಟು ಅನುಭವಿಸ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಅದೇ ನಮ್ಮ ಪ್ರಶ್ನೆ. ಸೊ ಮತ್ತೊಬ್ರು ನೀಟ್ ಪಾಸ್ ಆಗಿರುವಂತವ್ರು ವಚನ ಅಂತ ಹೇಳಿ ಬೆಳಗಾವಿಯಿಂದ ನಮ್ಮ ಜೊತೆ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ವಚನ ಬಸವರಾಜ್ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ವಚನ ಬಸವರಾಜ್ ಅವರೇ ನಮಸ್ಕಾರ ಸರ್. ನೋಡಿ, ನೇರವಾದಂತ ಪ್ರಶ್ನೆ. ನಾವಿವತ್ತು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ನೀಟ್ ಎಕ್ಸಾಮ್ ಎಷ್ಟು ನೀಟಾಗಿ ನಡೆಯುತ್ತೆ? ಸೊ ನೀವು ಪಾಸ್ ಆಗಿದ್ದೀರಿ, ನಿಮ್ಗೆ ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಮೊದಲಿಗೆ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿ ಸರ್. ಒಂದ್ ಮಾತು ಹೇಳ್ತೇನ್ರಿ, ನಾವು ಸ್ಟೂಡೆಂಟ್ಸ್ ಯಾರಲ್ಲ ರೀ ಬಹಳ ಕಷ್ಟಪಡ್ತೇವೆ ಸರ್. ನೀಟ್ ಎಕ್ಸಾಮ್ ಕೊಡೋದು ಅಷ್ಟು ಈಸಿ ಒಟ್ಟ ಅಲ್ಲ. ಯಾಕಂದ್ರೆ ಡೇ ನೈಟ್ ಕಾಲೇಜ್ ಬಿಟ್ಟು ಸ್ಕೂಲ್ ಬಿಟ್ಟು ಮನಿ ಬಿಟ್ಟು ಹೊರಗೆ ಹೋಗೋದ್ ಬಿಟ್ಟು ನಮ್ಮ ಎಂಜಾಯ್ಮೆಂಟ್ ಫೋನ್ ಲ್ಯಾಪ್ಟಾಪ್ ನಮ್ಮೆಲ್ಲಾ ಎಂಟರ್ಟೈನ್ಮೆಂಟ್ ಎಲ್ಲಾ ಬಿಟ್ಟು ಬರೇ ಸ್ಟಡಿ ಮಾಡ್ಬೇಕಾಕೇತ್ರಿ. ಅಷ್ಟು ಈಸಿ ಒಟ್ಟ ಅಲ್ರಿ ಸರ್ ನೀಟ್ ಎಕ್ಸಾಮ್ ಕೊಡೋದ್ರಿ. ಬಾಕಿ ಸ್ಟೂಡೆಂಟ್ಸ್ ಗತೆ ಅಲ್ಲ. ಬಾಕಿ ಸ್ಟೂಡೆಂಟ್ಸ್ ಹಂಗ ಲಾಸ್ಟ್ ಮೂಮೆಂಟಿಗೆ ಅಭ್ಯಾಸ ಮಾಡಿ ಪಾಸ್ ಆಕ್ಕಾರಿ, ಬಟ್ ನೀಟ್ ಎಕ್ಸಾಮ್ ಕೊಡೋದು ಅಷ್ಟು ಈಸಿ ಅಲ್ಲ. ಅದ್ ಕೊಟ್ಟಿದ್ದು ಎಲ್ಲಾ ಸ್ಟೂಡೆಂಟ್ಸಿಗೂ ಸರ್ ನಿಮಗ್ ಗುರ್ತಾದ್ರೆ ಹೆಂಗಾಗುತ್ತೆ ಗುರ್ತಾ? ನಾವು ಕಷ್ಟಪಟ್ಟು ಇಷ್ಟೆಲ್ಲಾ ಡೇ ನೈಟ್ ಅಭ್ಯಾಸ ಮಾಡಿ ಇಷ್ಟೆಲ್ಲಾ ಮಾಡಿ ಹೋಗಿ ಎಕ್ಸಾಮ್ ಬರ್ದೇವಿ. ಖರೆ ಇನ್ನೊಬ್ಬರು ಬರೇ 1 ನೈಟ್ ಹಿಂದ್ ಕ್ವಶನ್ ಪೇಪರ್ ತಗೊಂಡು ಈಸಿಲಿ ಎಲ್ಲಾ ಕಾಪಿ ಮಾಡಿ ನಮ್ಕಿಂತ ಚಲೋ ರ್ಯಾಂಕ್ ತಗೊಂಡ್ ನಮಗೇನ್ ಸೀಟ್ ನಮ್ ಸಂಬಂಧ ರಿಸರ್ವ್ಡ್ ಇತ್ತಲ್ಲ, ಆ ಸೀಟ್ ಬ್ಯಾರೆ ತುಂಬಾ ಹಿಂಗ್ ಮನ್ಸಿಗೆ ಬಹಳ ಬೇಜಾರಾಕೈತ್ರಿ ಸರ್. ವತ್ಸಲ ಅವರೇ, ಈ ತರ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದ್ರಿಂದ ಪದೇ ಪದೇ ಇದನ್ನ ರೀ ಎಕ್ಸಾಮ್ ಅಂತ ಬರೆಯೋದ್ರಿಂದ ನಿಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ನೋಡಿ, ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ, ಎಲ್ಲದನ್ನು ತ್ಯಜಿಸಿದ್ದೀರಿ, ಎಲ್ಲವನ್ನೂ ತ್ಯಾಗ ಮಾಡಿದ್ದೀರಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಇದರಿಂದ? ಸರ್ ಇದರಿಂದ ಬಹಳ ತುಂಬಾ ಸಮಸ್ಯೆ ಆಗುತ್ತಿದೆ. ಯಾಕಂದ್ರೆ ಮನ್ಸಿಗೆ ಒಂಥರ ಬೇಜಾರಿ ಸರ್. ಒಂದೇ ಎಕ್ಸಾಮ್ ಅನ್ನ ಪದೇ ಬರೆಯೋದು, ಅದು ನಮ್ ಕಡೆಯಿಂದ ತಪ್ಪಿಲ್ಲ, ಬೇರೆದವ್ರ ತಪ್ಪ ಸಂಬಂಧ ನಾವು ಪದೇ ಎಕ್ಸಾಮ್ ಬರೆಯೋದು. ಬೇರೆದವ್ರು ಎಷ್ಟೋ ಸ್ಟೂಡೆಂಟ್ಸ್ ಆಗಿರ್ಲಿ ತುಂಬಾ ಇಲ್ಲಿ ಕಷ್ಟಪಡ್ತಿದ್ದಾರೆ ಸರ್. ಇದೊಂದು ಪ್ರಾಬ್ಲಮ್ ಸಂಬಂಧ, ಒಂದು ರೆಸ್ಪಾನ್ಸಿಬಿಲಿಟಿ ಸಂಬಂಧ ಇಷ್ಟೆಲ್ಲಾ ಸ್ಟೂಡೆಂಟ್ಸ್ ಭವಿಷ್ಯಗಳು ಹಾಳಾಗತ್ತಿದಾವ್ ಸರ್. ಅದೊಂದ ಬೇಜಾರು. ನಿಮ್ದು ಮಾತ್ರ ಅಲ್ಲ, ಆಕ್ಚುಲಿ ವತ್ಸಲ ಅವರೇ, ನಿಮ್ಮ ಪೋಷಕರು ಯಾವ ರೀತಿ ಇನ್ವಾಲ್ವ್ ಆಗಿರ್ತಾರೆ ಈ ಸಂದರ್ಭದಲ್ಲಿ, ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ. ಎಸ್ ಸರ್. ಎಸ್ ಸರ್, ಇಲ್ಲಿ ನಮ್ಮ ಪೇರೆಂಟ್ಸ್ ಸರ್ ಎಷ್ಟೋ ಹೋಪ್ಸ್ ಇಟ್ಟಿರ್ತಾರ. ನಮ್ಮೆಲ್ಲಾ ರಿಲೇಟಿವ್ಸ್ ಸರ್ ಎಲ್ಲಾರು ಹಿಂಗ್ ಹೋಪ್ಸ್ ಇಟ್ಟಿರ್ತಾರ ನಮ್ ಕಡೆ. ನಮ್ ಫ್ರೆಂಡ್ಸ್, ನಮ್ ಟೀಚರ್ಸ್, ನಮ್ಮನ್ನ ಸಪೋರ್ಟ್ ಮಾಡಿದವ್ರು ಸರ್. ಅವರೆಲ್ಲ ನಮ್ ಪೇರೆಂಟ್ಸ್ ಕೂಡ ನಮ್ ಮನೆ ಒಂದ್ ಟಿವಿ ಇರಂಗಿಲ್ಲ, ನಮ್ ಮನೆ ಮೊಬೈಲ್ ಇರಂಗಿಲ್ಲ. ನಾವು ಪೇರೆಂಟ್ಸ್ ಮೊಬೈಲ್ ನೋಡ್ರೆ ನಾವು ಕೂಡ ಮೊಬೈಲ್ ನೋಡ್ತೇವೆ. ನಮ್ ಪೇರೆಂಟ್ಸ್ ಕೂಡ ಮೊಬೈಲ್ ನೋಡೋದ್ ಬಿಡ್ತಾರೆ. ನಮ್ ಪೇರೆಂಟ್ಸ್, ನಮ್ಮ ಮಮ್ಮಿ ರೀ ಸರ್, ಯಾವಾಗ ನಾ ಅಭ್ಯಾಸಕ್ಕೆ ಕೊಂಡಿರ್ತೇನ್ರಿ ತಾನು ಒಂದ್ ಬುಕ್ ತೊಗೊಂಡ್ ನನ್ ಜೋಡಿ ಕೊಂಡಿರ್ತಾರೆ. ಯಾಕಂದ್ರ ಅವ್ರ ಮೋಟಿವೇಶನ್ ನನ್ಗ್ ಬರ್ಬೇಕಂತ್ರಿ ಸರ್. ಇದಂದ್ರಿ ಹಂಗ. ಇನ್ನೊಂದೇನಂದ್ರಿ, ಎಷ್ಟೋ ಸ್ಟೂಡೆಂಟ್ಸ್ ಸರ್ ನೀವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದ್ರಿ, ಇದ್ರ ಸಂಬಂಧ ಅವ್ರು ಹೋಗಿ ಸುಸೈಡ್ ಮಾಡ್ಕೊರತಾರಂದ್ರ ಎಷ್ಟ್ ತ್ರಾಸ ಆಗಿರ್ಬೇಕ್ರಿ ಸರ್ ಸ್ಟೂಡೆಂಟ್ಸ್. ದಿಲ್ಲಿಯಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಈ ಎಕ್ಸಾಮ್ ಸಂಬಂಧ ಸುಸೈಡ್ ಮಾಡ್ಕೊಂಡ್ರ ಅವ್ರ ಪೇರೆಂಟ್ಸ್ ಸರ್. ನೀವು ಮತ್ತೊಮ್ಮೆ ಬೇಕಾದ್ರೆ ಇದನ್ನ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ನಿಮ್ ಮತ್ತೊಂದ್ ಮಿನಿಸ್ಟರ್ ಸೀಟ್ ಸಿಗ್ಬೋದ್ರಿ ಸರ್. ಬಟ್ ಆ ಪೇರೆಂಟ್ಸ್ ಅವ್ರ ಸ್ಟೂಡೆಂಟ್ಸ್ ಹೊಳ ತಂದ್ ಕೊಡಾಕ್ ಬರಂಗಿಲ್ರಿ. ಈ ಇಂಡಿಯಾಕ್ ಸರ್ ಇಷ್ಟು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಕಳ್ಕೊರತಾರ ಅಂತ ಅದ್ ಸೀರಿಯಸ್ನೆಸ್ ಆದಿಲ್ರಿ. ಓಕೆ, ಥ್ಯಾಂಕ್ ಯು ವತ್ಸಲ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ನೋಡಿ ಎಷ್ಟು ಅವರ ನೋವುಗಳು ಇದಾಗ್ತದೆ ನೋಡಿ. ಥ್ಯಾಂಕ್ ಯು ವಚನ ಅವರೇ.